ಇವೆಲ್ಲ ಬಹಳ ವರ್ಷಗಳಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಪ್ರತಿ ವರ್ಷದಂತೆ ಈ ವರ್ಷ ನಾವು ವೈಕುಂಠ ಏಕಾದಶಿನ ಅದ್ದೂರಿಯಾಗಿ ವರ್ಷ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ತಾನೆ ಇದೀವಿ. ಮತ್ತು ನಮಗೆ ಈ ವರ್ಷ ಅಂತೂ ಯಾಕೆಂದ್ರೆ ಶ್ರೀ ವೆಂಕಟೇಶ್ವರ ಅಲಂಕಾರ ಪ್ರಿಯ, ಅದರಿಂದ ನಮಗೆ ನೀವು ಎಲ್ಲ ವಿದ್ಯುತ್ ದೀಪ ಇರ್ಬೋದು, ಹೂವು ಎಸ್ಪೆಷಲಿ ಹೂವಿನ ಅಲಂಕಾರ ಇರ್ಬೋದು, ಮತ್ತು ಬ್ಯಾರಿಕೇಡ್ ಸೇಫ್ಟಿ ವೈಸ್ ಇರ್ಬೋದು, ಎಲ್ಲರೂ ಬಹಳ ಕೇರ್ ತಗೊಂಡು ಮಾಡಿದ್ವಿ. ಮೊನ್ನೆ ನೋಡಿ ಕಾಲ್ತೋಟದಲ್ಲಿ ತಿರುಪತಿ ಅಂತ 1000 ಜನ ಎಂಪ್ಲಾಯ್ಸ್ ಇರೋ ಕಡೆ 7 ಜನ ಹೋದ್ರು. ಅದರಿಂದ ನಮ್ಮ ದೇವಸ್ಥಾನದಲ್ಲಿ 1,00,000 ಜನ ಮೇಲೆ ಬರ್ತಾರೆ. ಆದ್ರೂ ಎಲ್ಲೋ ಒಂದು ಸಮ್ ಇನ್ಸಿಡೆಂಟ್ ಆಗಿ ನಾವು ಮಾಡ್ತಾ ಇದೀವಿ. ಅದಕ್ಕೆ ಪೊಲೀಸ್ ಅವರು ಬಹಳ ಸಹಕರಿಸಿದ್ದಾರೆ, ಟ್ರಾಫಿಕ್ ಅವರು, LND ಅವರು ಎಲ್ಲಾನು ಸಹಕರಿಸಿದ್ದಾರೆ. ಮತ್ತು ನೀವು ಕೂಡ ಮೀಡಿಯಾ ಅವರು ನಮ್ಗೆ ಬಹಳ ವರ್ಷಗಳಿಂದ, ಯಾಕಂದ್ರೆ ಮುಂಚೆ ಈ ದೇವಸ್ಥಾನ ಬಹಳಷ್ಟು ಪ್ರಚಾರ ಇರಲಿಲ್ಲ, ಒಳಗಡೆ ಇದೆ. ಈಗ ಮೀಡಿಯಾರವರು ಕೂಡ ಮಾಡಿದ್ರೆ ಮುಂದಕ್ಕೂ ನಿಮ್ ಸಹಕಾರ ಬೇಕು. ಈಗ ನೀವು ಎಲ್ಲಾ ಕಡೆ ಹೋಗಿರ್ತೀರಿ, ಮೀಡಿಯಾ ಅವರು ಹೇಳ್ತಾ ಇರೋದೇನಂದ್ರೆ ಸರ್ ಎಲ್ಲಾ ಕಡೆಗಿಂತಲೂ ನಿಮ್ದೇ ಚೆನ್ನಾಗಿರೋದು, ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ, ಮತ್ತೆ ಜನನು ನಿಮ್ದೇ ಚೆನ್ನಾಗಿರೋದು. ಹಾಗಾಗಿ ನಮಗೆ ಆತರ ಫೀಡ್ಬ್ಯಾಕ್ ಬಂದ್ರೆ ಖುಷಿ ಆಗ್ತದೆ. ಆಮೇಲೆ ನಮ್ಮಲ್ಲಿ ಸುಮಾರು ಎಲ್ಲ ಗಣಪತಿ, ಬೆಳ್ಳಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ, ಮತ್ತು 12 ಅಡಿ ನಿಂತಿರುವಂತ ಶನಿ ಮಹಾತ್ಮ, ಮತ್ತು ಪಂಚಮುಖಿ ಆಂಜನೇಯ, ರಂಗನಾಥ ಸ್ವಾಮಿ 26 ಅಡಿ, ಇದು ವರ್ಲ್ಡ್ ಅಲ್ಲೇ ಬಿಗ್ಗೆಸ್ಟ್, ಮತ್ತು ಲಕ್ಷ್ಮೀ ದೇವಿ, ಶ್ರೀ ವೆಂಕಟೇಶ್ವರ ಸ್ವಾಮಿ, ಸುಂದರೇಶ್ವರ ಸ್ವಾಮಿ, ಬೃಹತ್ ನಂದಿ ಸಮೇತ, ತ್ರಿಪುರ ಸುಂದರಿ, ನವಗ್ರಹಗಳು. ಮತ್ತು ನಾವು ಬಂದ್ಮೇಲೆ ಮೊದಲನೇದಾಗಿ ನಾವು ನಮ್ಮ ದಕ್ಷಿಣಾಮೂರ್ತಿನ ಮಾಡ್ತೀವಿ. ಆಮೇಲೆ ಹೋಗುವ ಜನವರಿಯಲ್ಲಿ ಸಾಯಿಬಾಬನ್ ಮಾಡ್ತೀವಿ. ಈಗ 4-5 ತಿಂಗಳ ಕೆಳಗಡೆ ದಕ್ಷಿಣ ಇದು ಕಾಳಭೈರವ್ರು ಮಾಡ್ತೀವಿ. ಈ ಕಾಳಭೈರವ್ರು ಮಾಡುವಾಗ ನಾವು ನಮ್ಮ ನಿರ್ಮಾಣ ಸಭೆಯವ್ರು ಹೋಗಿ ಭೇಟಿ ಮಾಡ್ತೀವಿ. ಅವ್ರಿಗೆ ಈ ದೇವಸ್ಥಾನ ಅಂದ್ರೆ ಏನು ಗೊತ್ತಿಲ್ಲ, ನನಗೆ ಆಗಲ್ಲ, ಟೈಮ್ ಇಲ್ಲ, ಒಂದು 10 ನಿಮಿಷ ನೋಡ್ತೀನಿ, ಬಂದು ಹೋಗ್ತೀನಿ. ಇಲ್ಲಿ ಬಂದು ಎಷ್ಟು ಖುಷಿ ಬಿತ್ತು ಅಂದ್ರೆ 2 ಅವರ್ ಇತ್ತು. ಮತ್ತೆ ಇಲ್ಲ ಇನ್ನೊಂದ್ಸತಿ ನಾನು ಬರ್ತೀನಿ, ಯಾಕಂದ್ರೆ ಅವರು ಎಷ್ಟು ಹೊಗಳಿದ್ರು ಅಂದ್ರೆ ಈ ತರ ನಾನು ನೋಡೇ ಇಲ್ಲ, ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನೀಟ್ನೆಸ್ ಇರ್ಬೋದು, ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಎಲ್ಲ ಬಹಳ ಚೆನ್ನಾಗಿ. ಹಾಗಾಗಿ ನಮ್ಮಲ್ಲಿ ಇಲ್ಲಿ ಮೊದಲನೇದಾಗಿ ಇದು ಕೈಲಾಸ ಮಾಕ್ಷೇತ್ರ ಅಂದ್ರೆ ಹರಿಹರ ಇಬ್ರು ಒಂದೇ ಪ್ರಾಂಗಣದಲ್ಲಿ ಇರ್ತಾರೆ, ಆದ್ರೆ ಒಂದೇ ಪಕ್ಕದ ಕುಡಿಯಲು ಬಹಳ ಬರಲ್ಲ. ಅದು ಇಲ್ಲಿ ಬಹಳಷ್ಟು ಮದುವೆಗಳಾಗ್ತದೆ. ಒಂದು ನಂಬಿಕೆ ಏನಂದ್ರೆ ಈ ಮದುವೆ ಆದವ್ರನ್ನ ಚೆನ್ನಾಗಿದ್ದಾರೆ ಅಂತ, ಅದಕ್ಕೆ ತಲೆಮಾರುಗಳಾಗಿದೆ. ಅದರಿಂದ ನಮಗೆ ದೇವಸ್ಥಾನದಲ್ಲಿ ನಂಬಿಕೆ ಇದ್ರೆ ಎಲ್ಲ ಒಳ್ಳೇದಾಗುತ್ತೆ. ಇವತ್ತು ಬಹಳ ವಿಶೇಷವಾದ ದಿನ, ಪವಿತ್ರವಾದ ದಿನ. ಇವತ್ತು ನೀವು ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರ, ಮತ್ತು ಖಂಡಿತವಾಗ್ಲೂ ಒಳ್ಳೆ ಪಾಸಿಟಿವ್. ಸೊ ನಾವು ಎಲ್ಲಾ ಭಕ್ತರ ಸಹಾಯದಿಂದ, ನಮ್ಮ ಕಮಿಟಿಯವರು, ಈಗ ನಾನಾಗಿರ್ಬೋದು, ಮುಂಚಪ್ಪನವರು, ನಮ್ಮ ಅವರು ವೈಸ್ ಪ್ರೆಸಿಡೆಂಟ್, ಅವರು ಎಕ್ಸ್ ಮೇಯರು, ಮತ್ತು ನಮ್ಮ ಟ್ರೆಷರರ್ ಶ್ರೀನಿವಾಸ್ ಅವರು, ಅವರು ಎಕ್ಸ್ ಕಾರ್ಪೊರೇಟರ್ BDS ಇಬ್ಬರು, ಮತ್ತು ಲಾಯರ್ ವೆಂಕಟೇಶ್ ಅವರು ಸೆಕ್ರೆಟರಿ, ಮತ್ತು ಬಾಬು ಉದಯ್ ಕುಮಾರ್ ಬಾಬು ಜಾಯಿಂಟ್ ಸೆಕ್ರೆಟರಿ, ನಾವೆಲ್ಲ ಸೇರಿ ಕಷ್ಟ ಬಿದ್ದು ಈಗ ನಮ್ಮ ಸ್ಟಾಫ್ ಇರ್ಬೋದು, ಭಕ್ತರು ಇರ್ಬೋದು, ವಾಲಂಟಿಯರ್ಸ್ ಇರ್ಬೋದು, ಎಲ್ಲರ ಸಹಕಾರ ಹಿಂದೆಗಡೆ ಒಂದು ಡೈನಿಂಗ್ ಹಾಲ್ ಇದೆ, ಸಮುದಾಯ ಭವನ ಇದೆ, ಮತ್ತೆ 8 ಕೊಠಡಿ ರೂಮ್ಗಳಿದೆ. ಎಲ್ಲ ದೇವ್ರ ದಯದಿಂದ ಚೆನ್ನಾಗಿ ಆಗ್ತಾ ಇದೆ. ಸೊ ಇದು ಇನ್ನೂ ಒಳ್ಳೆ ಕ್ಷೇತ್ರ ಆಗ್ಬೇಕು ಅಂದ್ರೆ ನಿಮ್ಮ ಸಹಕಾರನೂ ಬೇಕು, ಭಕ್ತಾದಿಗಳ ಸಹಕಾರ ಬೇಕು. ನಮ್ಗೆ ತನೋ ಮನೋ ಧನೋ ಸಹಾಯ ಇನ್ನೂ ಹೆಚ್ಚಿಗೆ ಮಾಡ್ಬೇಕು. ಯಾಕಂದ್ರೆ ನಾವು ಬಂದಾಗ ಇಲ್ಲಿ ₹1 ಇರ್ಲಿಲ್ಲ. ಸೊ ನಾವು 16 ಕೋಟಿ ಖರ್ಚು ಮಾಡಿ ಆ ಬಾಗಿಲು ನೋಡ್ಬೇಕು, ಗ್ರಿಲ್ ಗೇಟ್ ಇತ್ತದು. ಇವತ್ತು ಯಾವ ತರ ಅದು ಬಾಗಿಲಿದೆ, ಅದು ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಎಲ್ಲಾ ನೋಡ್ಕೊಂಡ್ ಬಂದಿದ್ದೀನಿ. ನೀವು ಗ್ರಾನೈಟ್ ಇರ್ಬೋದು, ಫ್ಲೋರ್ಗೆ, ವಾಲ್ಗೆ, ಆತರ ಪ್ರತಿಯೊಂದು. ಆಮೇಲೆ ವಾಸ್ತು ವಿರುದ್ಧವಾಗಿ ಬಹಳ ಆಗ್ತಿದೆ. ಈಗ ಎಲ್ಲ ವಾಸ್ತು ಪರ ಮಾಡಿದ್ವಿ. ಆಮೇಲೆ ಭಾನುಪ್ರಕಾಶ್ ಸರ್ ನಮ್ಗೆ ಬಹಳ ಕೋಪರೇಟ್ ಮಾಡ್ತಾರೆ, ಮಂಜೂರ್ ಇರ್ಲಿ, ಇವರೆಲ್ಲ ಕೃಷ್ಣಮೂರ್ತಿ ಅವರು ಎಲ್ಲ ಬಹಳ ನಂಗೆ ಜೊತೆಲಿದ್ದು ಏನೇ ನಮ್ಗೆ ಹೆಲ್ಪ್ ಬೇಕು ಅಂದ್ರೂ ಬಹಳ ಮಾಡಿದ್ದಾರೆ. ಹಾಗಾಗಿ ಇದೇ ರೀತಿ ಎಲ್ಲಾ ಭಕ್ತರು ಕೂಡ ನಮ್ಗೆ ಸಹಾಯ ಮಾಡಿದ್ದನು ಅನ್ನೋದನ್ನು ಸಹಾಯವೇ ಅಲ್ಲ, ಎಲ್ಲಾ ರೀತಿಯಲ್ಲೂ ನಮ್ಗೆ ಸಹಕರಿಸಿ ಒಳ್ಳೆ ಕ್ಷೇತ್ರ ಮಾಡ್ಬೇಕು ನಮ್ಮ ಇಚ್ಛೆ. ಅದಕ್ಕೆ ಎಲ್ರಿಗೂ ಕೂಡ ಇವತ್ತು ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಮಾಡ್ಕೊತಾ, ಮೀಡಿಯಾರವರು ಕೂಡ ನೀವು ನಮ್ಗೆ ಮುಂಚೆಯಿಂದ ಪ್ರಚಾರ ಕೊಟ್ಟಿದ್ರೆ ಇನ್ನು ಮುಂದಕ್ಕೂ ಇದೇ ರೀತಿ ಒಳ್ಳೆ ಪ್ರಚಾರ ಕೊಡಬೇಕು. ಮತ್ತು ವಿಶೇಷ 2 ಗಂಟೆಗೆ ನಮ್ಮ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತದೆ.
6 ಗಂಟೆವರೆಗೂ ನಮ್ಮ ಕಾರ್ಯಕ್ರಮ ಅಂದ್ರೆ ಸುಪ್ರಭಾತ ಎಲ್ಲ ಇರ್ತದೆ. 6 ಗಂಟೆಯಿಂದ ಸರ್ವದರ್ಶನ ಸ್ಟಾರ್ಟ್ ಆಗ್ತದೆ. ಅಂದ್ರೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಇರ್ತದೆ. ಮತ್ತು 10 ಈಗ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ತದೆ, ಒಂದೊಂದು ಅವರ್, 1-2 ಅವರ್. ಸೊ ಅದೆಲ್ಲವೂ ಅಚ್ಚುಕಟ್ಟಾಗಿದೆ. ಮತ್ತು ಪ್ರಸಾದ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸುಮಾರು 1 ಲಕ್ಷ ಜನದ ಮೇಲೆ ಬರ್ತಾರೆ. ಅವ್ರಿಗೆಲ್ಲ ಪ್ರಸಾದ ಇದೆ, ಲಾಡು ಇದೆ. ಮತ್ತು ನಮಗೆ ಇವ್ರು ಬರ್ಬೇಕಂತವ್ರಿಗೆ ತೊಂದರೆ ಆಗಬಾರ್ದು ಅಂತ ಟಾಯ್ಲೆಟ್ಸ್ ಇರ್ಬೋದು, ನೀರು ಇರ್ಬೋದು, ಪ್ರಸಾದ ಇರ್ಬೋದು, ಮತ್ತು ವೀಲ್ ಚೇರ್ಸ್, ಯಾರಿಗೆ ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ, ಅಸ್ವಸ್ಥ ಇರ್ತಾರೆ ಅವ್ರಿಗೆ, ಮತ್ತು ಸಣ್ಣ ಮಕ್ಕಳು ಕ್ಯಾರಿ ಮಾಡುವಂತವ್ರು, ಮತ್ತು ಪ್ರೆಗ್ನೆಂಟ್ ವುಮೆನ್ಸ್, ಇವ್ರಿಗೆಲ್ಲರೂ ಕೂಡ ನೇರ ದರ್ಶನ ಕೊಡ್ತೀವಿ. ಮತ್ತು ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. 2-3 ದಿವಸದ ಸಂಕ್ರಾಂತಿನೂ ಬರ್ತಾ ಇದೆ ಜನಕ್ಕೆ. ಯಾಕೆಂದ್ರೆ ಈ ಸತಿ ವೈಕುಂಠ ಏಕಾದಶಿ ಸಂಕ್ರಾಂತಿ ಬಹಳ ಹತ್ತತ್ರ ನಮ್ಮ ಶ್ರೀ ಕೈಲಾಸ ವೈಕುಂಠ ತರನೇ ಆಗಿದೆ. ಅದು ಎಲ್ಲರಿಗೂ ಕೂಡ ಸಂಕ್ರಾಂತಿ ದಿನ ಕೂಡ ದೇವ್ರು ಒಳ್ಳೇದ್ ಮಾಡ್ಲಿ. ಈ ಸಂಕ್ರಾಂತಿ ದಿವಸ ಕೂಡ ಬಹಳಷ್ಟು ಜನ ನಮ್ಮ ದೇವಸ್ಥಾನಕ್ಕೆ ಬಂದು ದೇವರು ಆಶೀರ್ವಾದ ತಗೊಳ್ಳಿ ಅಂತೇಳಿ ನಮಗೆ ನಿಮ್ಮ ಸಹಕಾರವನ್ನು ಬೇಡ್ತಾ ಮಾತು ಮುಸ್ತೀನಿ. ಶ್ರೀನಿವಾಸ ಇದು ಸುಮಾರು 50-60 ಹಿಂದಿನ ದೇವಸ್ಥಾನ. ಇದು ಬಹಳ ಇದಾಗ್ಬಿಟ್ಟಿತ್ತು. ನಮ್ಮ ಅಧ್ಯಕ್ಷರು ನಾವೆಲ್ಲ ಒಂದು 5-6 ಜನ ಸೇರ್ಕೊಂಡು ಭಕ್ತಾದಿಗಳನ್ನ ಇಟ್ಕೊಂಡು ಇಂಥದ್ದು ಒಳ್ಳೊಳ್ಳೆ ಭಕ್ತಿಗೆ ಬಂದ್ಮೇಲೆ ಈಗ ಒಳ್ಳೆ ಚೆನ್ನಾಗಿದ್ದೇವೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜೀರ್ಣೋದ್ಧಾರ ಮಾಡಿದ್ದೀವಿ. ಭಕ್ತರು ಅಷ್ಟೇ ಬಹಳ ಚೆನ್ನಾಗಿ ಸಹಕಾರ ಮಾಡ್ತಿದ್ದಾರೆ. ವೈಕುಂಠ ಏಕಾದಶಿ ಇವತ್ತು ಸುಮಾರು 1-1.5 ಲಕ್ಷ ಜನ ಅಲ್ಲಿ ಬಂದು ಹೋಗ್ತಾರೆ. ಅವ್ರಿಗೆ ಬೆಳಗ್ಗೆಯಿಂದ ಸಾಯಂಕಾಲದಲ್ಲೂ ಪ್ರಸಾದ, ದರ್ಶನ ಎಲ್ಲ ಮಾಡಕ್ಕೆ ವಾಲಂಟಿಯರ್ಸೇ ಸುಮಾರು ಹೆಚ್ಚು ಕಮ್ಮಿ 1000 ಜನ ಇದ್ದಾರೆ. ವಾಲಂಟಿಯರ್ಸ್ ಅವರೇ ಇದ್ದಾರೆ. ಹೀಗಾಗಿ ಏನೋ ದೇವ್ರಿಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು.